ಇವತ್ತು ಇದು ಬಳ್ಳಾರಿ ನಗರದ ಕಪ್ಪಲ್ ರೋಡ್ 9ನೇ ಕ್ರಾಸ್ ಅಲ್ಲಿ ಇದೊಂದು ದುರ್ಘಟನೆ ನಡೆದಿದೆ. ಅದೇ ಆಯ್ತು ನಾವು ಅಲ್ಲಿ ಇದೀವಿ, ನೀವು ಅಲ್ಲೇ ಇರ್ರಿ, ಬಂದಿರೋರ್ನೆಲ್ಲ ಕೂಡಿಸಿ ಮೇಲೆ ಯಾವ್ದೋ ನಾ ಹೇಳ್ಕೊಂಬಂದು ಗುಡಿಯಾಗ ಹಾಕಂಗಿತ್ತು ಅಂತ ಹೇಳ್ತಾರೆ. ಹಲೋ, ರೈಟ್ ಸೈಡ್ ಗೋವಿನ ರುಂಡಗಳ ತಲೆರುಂಡಗಳನ್ನು ಕತ್ತರಿಸಿದಂತ ಪಾಪಿಗಳಿಗೆ, ಗೋವನ್ನ ರುಂಡವನ್ನ ಕತ್ತರಿಸಿದಂತ ಪಾಪಿಗಳಿಗೆ ರಕ್ಷಿಸಿ ರಕ್ಷಿಸಿ, ಗೋವಿನ ದ್ರೋಹಿಗಳಿಗೆ, ಗೋವಿನ ವಿರೋಧಿಗಳಿಗೆ, ಗೋವಿನ ವಿರೋಧಿಗಳಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬೆಳಗ್ಗೆ ಗೋವಿನ ಇವತ್ತು ಬೆಳಿಗ್ಗೆ ಗೋವಿನ ಹತ್ಯೆಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ಪೂರ್ವಕವಾಗಿಯೇ ಇದು ಇಲ್ಲಿ ಬಹುತೇಕವಾಗಿ ಹಿಂದೂಗಳು ವಾಸಿಸಿರುವಂಥ ಜಾಗ ಇದು. ಈ ಜಾಗದಲ್ಲಿ ಇದ್ದಕ್ಕಿದ್ದಾಗೆ ತಲೆರುಂಡಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಬೆಳಿಗ್ಗೆ ಪ್ರತಿನಿತ್ಯ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅಭಿವೃದ್ಧಿಯ ಕೆಲಸಕ್ಕೆ, ಚರಂಡಿ ಕೆಲಸಕ್ಕೆ ಎಲ್ಲ ರೌಂಡನ್ನು ಹಾಕ್ತಾರೆ. ಅವರು ಸಹಜವಾಗಿ ಬಂದಾಗ ಎಲ್ಲ ತಾಯಿಯಂದ್ರು ನೋಡ್ತಾ ಏನಿಲ್ಲ ರುಂಡಗಳ ಅಂತ ಏನು ಬಿತ್ತಿದೆ ಚೀಲದಲ್ಲಿ ಅಂತ ನೋಡಿದ್ರೆ ಇಲ್ಲಿ ಆಕಳಗಳ ಕರುಗಳನ್ನ ರುಂಡವನ್ನ ಕತ್ತರಿಸಿ ಇಲ್ಲಿ ಬಿಸಾಡಿದ್ದಾರೆ. ಅದಕ್ಕೆ ಈ ಒಂದು ದುಷ್ಕೃತ್ಯ ಯಾರು ಎಸಗಿದ್ದಾರೆ ಇದು ಬಹಳ ಪೂರ್ವ ಯೋಜಿತವಾಗಿ ಮಾಡಿರುವಂಥ ಕೃತ್ಯ. ಇದು ಗೋವು ಅಂತ ಹೇಳಿದ್ರೆ ನಮಗೆಲ್ರಿಗೂ ತಾಯಿ, ನಮ್ಮ ಭಾವನೆಗಳು, ನಮ್ಮ ಭಕ್ತಿ, ಇದು ನಮ್ಮ ಶ್ರದ್ಧೆ. ಇದು ಇಂಥ ದುಷ್ಕರ್ಮಿಗಳು ಇವತ್ತೇನು ಮಾಡಿದ್ದಾರೆ ಅವ್ರನ್ನ ಹಿಡಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಮೊನ್ನೆ ದಿನ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಕಸಾಯಿಖಾನೆಗೆ 3 ದಿನ ಮುಂಚೆ ನಮ್ಮ ಕಾರ್ಯಕರ್ತರು ಕಟ್ಟಾಕಿರೋಂಥ ದನಗಳನ್ನ, ಹಸುಗಳನ್ನ ಕಟ್ಟಾಕಿದ್ದಾರೆ. ಅದನ್ನು ರಕ್ಷಿಸಿ ಅಂತೇಳಿ ಕಾನೂನಿಗೆ ಹೋದ್ರೆ ನೀವು ಯಾರೂ ಹೋಗಬೇಡಿ, ನಾವು ರಕ್ಷಿಸ್ತೀವಿ ಅಂತಂತೇಳಿ 140ಕ್ಕೂ ಹೆಚ್ಚು ಆಕಳುಗಳಲ್ಲಿ ಒಂದು 25 ಕಟ್ಟಾಕಿ ಉಳಿದದನ್ನ ಕಡಿಯೋದಕ್ಕೆ ಬಿಟ್ಟಿದ್ದಾರೆ. ಆದರೆ ಇಂಥ ದುಷ್ಕೃತ್ಯ ಇದು ಹೇಡಿತನ ಇದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾಲೋನಿಯ ಸಾರ್ವಜನಿಕರು ನಾವೆಲ್ಲರೂ ಧರಣಿ ಕೊಡೋರಿದ್ದೀವಿ, ಪ್ರತಿಭಟನೆ ಮಾಡೋರಿದ್ದೀವಿ. ಈ ರುಂಡಗಳನ್ನು ತಗೊಂಡು ನಾವೇ ರಾಯಲ್ ಸರ್ಕಲ್ಗೆ ಇವತ್ತು ಹೋಗ್ತೀವಿ. ನಾವು ಆ ಮಹಿಳೆ ಕಣ್ಣಲ್ಲಿ ನೀರು ನೋಡಿ ಬೇಕಾರೆ ಕಡೆ ಆ ತಾಯಿ ಅಳುತ್ತಾ ಇದ್ದಾಳೆ. ಅವ್ರಿಗೆ ತಾಯಿ ಅಂತ ಹೇಳಿದ್ರೆ ಏನು ಅಂತಂತೇಳಿ ಆ ತಾಯಿನ ಒಂದ್ಸಲ ನೀವು ನೋಡಿ ಮಾತಾಡಿಸಿ. ನೀವು ಆ ನೋವು ಯಾರಿಗಿದ್ದು ಕೊಡ್ರಿ. ನಮ್ಮ ಅಮ್ಮ ಅವಳು ಗೋಮಾತೆ ಅಂತೇಳಿ ಕರಿತೀವಿ. ನಾಚಿಗೆ ಮಾನ ಮರ್ಯಾದೆ ಇಲ್ಲ ಅಂತ ನನ್ನ ಮಕ್ಕಳೆಲ್ಲರೂ ಸೇರ್ಕೊಂಡು ಮಾಡಿರೋ ಕೃತ್ಯ, ಮಾಂಸವನ್ನು ತಿನ್ನೋದಕ್ಕೆ ಮಾಡಿರುವಂಥ ಷಡ್ಯಂತ್ರ ಇದು. ಇಲ್ಲಿ ಬಿಸಾಡಿದ್ದಾರೆ ಇದನ್ನ. ಇದಕ್ಕೆ ನ್ಯಾಯ, ಪೊಲೀಸ್ ಇಲಾಖೆ,
ಮತ್ತು ಇಲ್ಲಿನ ಮಹಾನಗರ ಪಾಲಿಕೆ ಆಡಳಿತದಲ್ಲಿರುವಂಥವ್ರು ಬಂದು ಇದಕ್ಕೆ ಉತ್ತರ ಕೊಡಬೇಕು, ಅದಕ್ಕೆ ಜೀವ ಕೊಡಬೇಕು. ಇವತ್ತು ಬರ್ಲಿ, ಇವತ್ತು ಯಾರು ಬರ್ತಾರೋ ಬರ್ಲಿ. ಇವತ್ತು ನಾವು ಹನುಮಂತಣ್ಣರು ಇಲ್ಲಿ ಹೊರಗಡೆ ಸರ್ಕಲಲ್ಲಿ ಕೂತಿದ್ವಿ, ಅಲ್ಲಿ ಮಾತಾಡ್ಕೊಂತ ಇದಕ್ಕಿದ್ದಂಗೆ ನಮಗೆ ಗೌತಮಿ ಅಂತ ನಮ್ಮ ಫ್ರೆಂಡ್ ಫೋನ್ ಮಾಡಿ ನಮ್ಮ ಮನೆ ಎದುರಿಗಿರೋರು, ಅಕ್ಕ ಅರ್ಜೆಂಟ್ ಬಾಕ ಅಂದ್ರು. ಏನಮ್ಮ ಅಂತಂದ್ರೆ, ಇಲ್ಲ ಹಿಂಗೆ 2 ತಲೆಗಳು ಚೀಲದಲ್ಲಿ ತುಂಬಿಟ್ಟು ಯಾರೋ ಹೋಗ್ಬಿಟ್ಟಾರಕ್ಕ ಅಂತ. ಯಾಕಂದ್ರೆ ನಾವು ದಿನ ಬೆಳಕಾದ್ರೆ ಇದೇ ರೋಡಲ್ಲೇ ಓಡಾಡ್ತಾ ಇರ್ತೀವಿ, ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಇವತ್ತು ಈ ದೃಶ್ಯ ನೋಡಿ ನಮ್ಗೆ ಎಷ್ಟು ಭಯ ಆಯ್ತು ಅಂದ್ರೆ, ಹಿಂದೂಗಳಿಗೆ ನಮಗೆ ಉಳಿಗಾಲನೇ ಇಲ್ವಾ? ಒಂದು ತಾಯಿ ಗೋಮಾತೆ ಅಂದ್ರೆ ನಾವು ದಿನ ಪೂಜೆ ಮಾಡೋದು, ಆ ರೀತಿ ಅವರು ದುಷ್ಕೃತ್ಯ ಮಾಡಿ ಒಂದು ಚೀಲದಲ್ಲಿ ತುಂಬಿಟ್ಟಾರ ಅಂದ್ರೆ ಎಷ್ಟು ನಮಗೆ ನೋಡಿದ್ರೆ ಈಗಲೂ ನಾ ಶಾಕಿಂದ ಹೊರಗೆ ಬರಕ್ ಆಗ್ತಿಲ್ಲ, ಅಷ್ಟು ನೋವಾಗ್ತದ. ಅಕ್ಕರ್ಗೆ ಹೇಳಿದ್ರೆ, ಅಮ್ಮ ನಾವು ಮಕ್ಕಳು ಇದ್ದಂಗೆ ಗೋತಾಯಿ ಅಂತಂದ್ರೆ, ಅಂತ ಇದರಲ್ಲಿ ಇವರು ಒಂದು ಭಯನೇ ಇಲ್ಲ ರೀ ಜನಗಳಿಗೆ. ಎಲ್ಲಿ ಇಡ್ಬೇಕು ಎಲ್ಲಿಲ್ಲ, ಈ ರೀತಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೈತೆ ಗೋ ಹತ್ಯೆ ಮಾಡಬಾರ್ದು ಅಂತ, ಆದ್ರೂ ಒಂದು ಭಯ ಇಲ್ದಂಗೆ ಈ ತರ ಚೀಲದಲ್ಲಿ ತುಂಬಿಟ್ಟು ಹೋಗಿದಾರೆ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕೆ? ಅಷ್ಟಾದ್ರೂ ಇದಾರೆ ನೋಡ್ರಿ, ಇಲ್ಲಿ ಪೊಲೀಸ್ ಹೆಂಗ್ ನ್ಯಾಯ ಕೊಡ್ತಾರ? ಲಂಚ ತಿಂದು ಕುತ್ಕೊಂತಾರ ಅವರು. ऐसा नहीं होना चाहिए। गाय के ऊपर बहुत अन्याय हो रहा है, रोज हो रहा है। कितने चीजें खाने को दूसरे खा सकते हैं ना, गाय के साथ ऐसा अन्याय क्यों कर रहे हैं? हम उसकी पूजा करते हैं रोज सुबह उठकर। ಕನ್ನಡದ ಮಾತಾಡ್ತಾರೆ.